ಮೈದಾ, ಏನ್ ಮಾತಾಡ್ತಾ ಇದ್ದೀರ? ನಾನು ನಿನ್ನ ಅಣ್ಣನ ಹೆಂಡ್ತಿ, ನಿನಗೆ ಅತ್ತಿಗೆ ಸಮಾನ. ಅತ್ತಿಗೆ ಅಂದ್ರೆ ಹೆತ್ತ ತಾಳಿ ಇದ್ದಾಗೆ. ನಾನು ನಿನ್ ಕೈ ಹಿಡ್ಕೊಂಡು ಕುಡಿಬೇಕೆ? ಏನ್ ಮಾತಾಡ್ತಾ ಈಗ? ಪ್ರಜ್ಞೆ ಇದೆಯಾ ನಿನಗೆ? ಅರ್ಥ ಅನರ್ಥವೆಂದು ಚಿಂತಿಸಿ ಕುಳಿತಿದ್ದರೆ ವ್ಯರ್ಥ ಹಾರಿ ಹೋಗೋದು ನಿನಗೆ ಮುತ್ತೈದರ ಉಸುರು. ಕತ್ತಲೆ ಬಾಳೆಂಬ ಕಾಳಗಿಚ್ಚಿನಲ್ಲಿ ಮರಿಯಾಗಿ ಹೋಗಿರುವನು ನಿನ್ನ ಗಂಡ. ಇನ್ನು ನಿನ್ನ ಮಾವಂದಿರು ಬರಲಾರದ ದಾರಿಯನ್ನು ನೋಡಿಕೊಂಡಿರುವಾಗ ಮೈದುನನಾದ ನಾನು ಮದುವೆಯಲ್ಲಿ ನಿಂತಿದ್ದೇನೆ. ಬಾ, ನನ್ನ ಕೈ ಹಿಡಿಯಲು ಬಾ. ನೀಚ, ಅಣ್ಣನ ಹೆಂಡತಿಯನ್ನ ಕೈ ಹಿಡಿದು ಬಾ ಅಂತ ಕೇಳ್ತಾ ಇದೆಯಲ್ಲ, ನೀನೊಬ್ಬ ಮನುಷ್ಯನ ರಾಕ್ಷಸ. ಬಹಳ ಚೆನ್ನಾಗಿದೆ ನಿನ್ನ ನುಡಿಮುತ್ತು ಗಿರಿಜ. ತಿಪ್ಪೆಯಲ್ಲಿ ಬಿದ್ದು ಯಾವನೋ ಒಬ್ಬ ಬೆಪ್ಪ ನಮ್ಮ ನುಡಿ ಬೆಳೆದವನು ನಿನ್ನ ಗಂಡ. ಅಲ್ಲ ಅಲ್ಲ, ಅವನನ್ನು ಮರೆತು ಬಂದವಳು ನಮ್ಮೊಂದಿಗೆ. ತಿಪ್ಪೆ ಬಿದ್ದವನಾದ್ರೂ ಸರಿ, ಇಲ್ಲ ಯಾವ್ದೋ ಕಸ ತೊಟ್ಟಿ ಬಿದ್ದವನಾದ್ರೂ ಸರಿ, ಅವನೇ ನನ್ನ ಗಂಡ ಅಂತ ಪರಮಾತ್ಮನ್ ಬಿಟ್ಟು ನಿನ್ ಜೊತೆ ಬಾ ಅಂತೀಯಲ್ಲ. ನಿನಗೆ ಏನ್ ಅನ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡು. ಸಾಕ್ಷಾತ್ ಪರಶುರ ಹೇಳ್ತಿ ನಾನು ಗಿರಿಜೆ ಅನ್ಕೊಂಡ್ಮೇಲೆ ನೀನ್ ಕಾಮಕದ ಕಣ್ಣು ಆಗ್ತಾ ಇದೆಯೇನೋ. ಗಿರಿಜ, ಗಂಡದ ಹೆರುಣ್ಣನಾಗಿ ಇಡೀ ಪ್ರಪಂಚವನ್ನೇ ಪ್ರಳಯ ಮಾಡಬಲ್ಲ ಈ ಪರಾಕ್ರಮಶಾಲಿಗೆ ನೀನು ಷಂಡನನ್ನು ಬಿರುದು ಕೊಟ್ಟಿಯ. ಮತ್ತು ಮನೆಯಲ್ಲದೆ ಪುತ್ರ ಬಲಿತ ಪ್ರತಿ ಹತ್ಯೆಯನ್ನು ಬಚಾವ ಮಾಡಲು ಹೊರಟ ಈ ಧೀರನ ಕೈ ನಿನಗಿನ್ನೂ ತಿಳಿದಿರಲಿಲ್ಲ. ಇವನು ಮುನಿದರೆ ಶಶಿ, ಕೆಳಗಿದ್ದರೆ ಕಾಲಿನ ಸರ್ಪ. ಅಂತ ಸರ್ಪಗಳ ಹಲ್ಲನ್ನು ಕಿತ್ತ ಆಡಿಸುವ ಹಾವಡಿಸುವ ಆಟಗಾರ್ತಿ ನಾನು ಅಂದಾಗ ನಿನ್ನಂತ ಭಯಪಡಿಸುವ ಮಾತುಗಳಿಗೆ ಹೆದರ್ತೀನಿ ಅನ್ಕೊಂಡಿದ್ಯಾ? ನೋಡು, ಮರ್ಯಾದೆಯಿಂದ ಇಟ್ಟಿದ್ದೀನಿ, ಇಲ್ಲಿಂದ ಹೊರಟ ಬಿಡು. ರಾಮಾಯಣದ ಕಂತೆ ಪುರಾಣ ಬಿತ್ತರಿಸಿ ಕತ್ತಲಗರಿಸಿ ಬರಬರ ನಿನ್ನ ಭವಿಷ್ಯವನ್ನು ಕೈ ಮಾಡಿದರೆ ಕೈಲಾಸವನ್ನೇ ತಂದು ಕೊಡಬಲ್ಲ ಆ ಧನರಾಜ ನಿನ್ನ ಕೈವಶವಿದ್ದಾಗ ಈ ಹಣದ ರೋಷಿಯನ್ನೇ ಹೂವಂತೆ ಮುಡಿಗರಿಸಬಲ್ಲ ಈ ಶಶಿ.